ಕೇಂದ್ರ ರೇಷ್ಮೆ ಮಂಡಳಿ ಬೆಂಗಳೂರಿನಲ್ಲಿ ನಿನ್ನೆ ರೇಷ್ಮೆ ಕೃಷಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಕೈಗಾರಿಕೋದ್ಯಮಿಗಳ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ದೇಶದ ವಿವಿಧ ರಾಜ್ಯಗಳ ಉದ್ಯಮಿಗಳು ಹಾಗೂ ರೇಷ್ಮೆ ಕೃಷಿಕರು ಭಾಗವಹಿಸಿದ್ದರು. ಮಾರ್ಕೆಟ್ ಲೈಕ್ ಸಿಂಗಪೂರ್. ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಸದಸ್ಯ ಕಾರ್ಯದರ್ಶಿ ಶಿವಕುಮಾರ್, ಮಂಡಳಿಯು ದೇಶದಲ್ಲಿ ರೇಷ್ಮೆ ಕೃಷಿಯಲ್ಲಿ ತನ್ನದೇ ಆದ ತಾಂತ್ರಿಕ ನೈಪುಣ್ಯತೆ ಹೊಂದಿದ್ದು ವಿವಿಧ ರೀತಿಯ ಸಂಶೋಧನೆಗಳನ್ನು ನಡೆಸುತ್ತಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳನ್ನು ಪರಿಚಯಿಸುವ ಮೂಲಕ ರೇಷ್ಮೆ ಕೃಷಿಯನ್ನು ಮತ್ತೊಂದು ಹಂತಕ್ಕೆ ತಲುಪಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದರು. India also we are using people for poultry and for fishery related activities also. So these are the additional income for the farmer. So we want to ensure that the farmer, apart from your regular rearing, reeling or weaving related activities, they should get the additional income from the byproduct related activities too. ಅದೇ ಥರ ಮಾತಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತಾಂತ್ರಿಕ ನಿರ್ದೇಶಕ ಮಂತಿರಾಮೂರ್ತಿ, ಭಾರತ ಎರಡನೇ ಅತಿದೊಡ್ಡ ರೇಷ್ಮೆ ಉತ್ಪಾದಕ ದೇಶವಾಗಿದೆ. ರೇಷ್ಮೆ ಉದ್ಯಮ ಗ್ರಾಮೀಣ ಪ್ರದೇಶದ ರೈತರ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಲಕ್ಷಾಂತರ ಜನರಿಗೆ ಉದ್ಯೋಗ ಒದಗಿಸಿದೆ ಎಂದರು. ಇವಾಗ ಸೋ ಮೆನಿ ಪೀಪಲ್ ಇಂಟ್ರೆಸ್ಟೆಡ್. ಇವಾಗ ನೆಕ್ಸ್ಟ್ ಸ್ಟಾರ್ಟ್ಅಪ್ ಬಂದಿದ್ದಾರೆ. ದೇ ಆರ್ ಆಲ್ ವಾಂಟ್ ಟು ಟೇಕ್ ದಿ ಟೆಕ್ನಾಲಜಿ ಸೊ ದಟ್ ಕಮಿಂಗ್ ಇಯರ್ಸ್ಲಿ ಇಟ್ ಕ್ಯಾನ್ ಗೋ ಅಪ್ ಟು ಬಿಯಾಂಡ್ ಅವರ್, ಯು ಕ್ಯಾನ್ ಸೇ ಬಿಯಾಂಡ್ ಅವರ್ ಲ್ಯಾಬೊರೇಟರಿ ಟು ಮಾರ್ಕೆಟಿಂಗ್, ಆ್ಯಂಡ್ ವಿ ಆರ್ ಏಮಿಂಗ್ ಫಾರ್ ದಿ ನೆಕ್ಸ್ಟ್ 5 years ಅವರ್ ಪ್ರಾಡಕ್ಟ್ ಔಟ್ರೀಚ್ ಟು ಫಾರಿನ್ಸ್. ಈಗ ನಾವು ರೈನ್ಬೋ ಸಂಶೋಧಕ ಅರುಣ್, ಹಿಪ್ಪನೇರಳೆಗೆ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಲು ಮಂಡಳಿಯಿಂದ ಮಿಸ್ಟರ್ ಪ್ರೋ ಎಂಬ ದ್ರಾವಣವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರಿಂದ ಹಿಪ್ಪನೇರಳೆ ಗಿಡಕ್ಕೆ ಬರುವ ರೋಗಗಳು ನಿವಾರಣೆಯಾಗಲಿವೆ ಎಂದು ಹೇಳಿದರು. ಚಿತ್ರದುರ್ಗದಿಂದ ಕೂಡ ಅವರು ಕೂಡ ಒಂದು ಈ ಪ್ರಾಡಕ್ಟ್ನ ತೊಗೊಂಡಿದ್ದಾರೆ. ಅವರು ಎರಡನ್ನೂ ತೊಗೊಂಡಿದ್ದಾರೆ, ಸಾಲಿಡ್ ಮತ್ತು ಲಿಕ್ವಿಡ್. ಅವ್ರೂ ಕೂಡ ಈ ಒಂದು ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮತ್ತು ಪ್ರೊಡಕ್ಷನ್ಗೆ ಒಂದು ನಮ್ಮ ಸಂಸ್ಥೆಯಿಂದ ಮೀನ್ಸ್ ಕಮರ್ಷಿಯಲೈಸೇಷನ್ಗೆ ತೊಗೊಂಡಿದ್ದಾರೆ.